ಹಾಯ್ ಗೆಳೆಯರೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್. ಹೋಪ್ ಯು ಆಲ್ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನಮ್ಮ ಅಪ್ಕಮಿಂಗ್ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಸ್ ಆಫ್ ನೌ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿ ಸಿ ನೋಟಿಫಿಕೇಶನ್ ಆಗಿದೆ. ಸದ್ಯದಲ್ಲೇ ವಿಲೇಜ್ ಅಕೌಂಟೆಂಟ್ ಆಫೀಸರ್ ನೋಟಿಫಿಕೇಶನ್ ಕೂಡ ಆಗ್ತದೆ. ತುಂಬಾ ಕಡಿಮೆ ಕಾಲಾವಧಿ ಇರೋ ಕಾರಣಕ್ಕೋಸ್ಕರ 2026 ಹಾಗೆ ಹಿಂದಿನ ವರ್ಷದಲ್ಲಿ ನಡೆತಕ್ಕಂಥ ಇಂಪಾರ್ಟೆಂಟ್ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿಕೊಡ್ತಾ ಹೋಗ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದೇ ರೀತಿಯಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳ ವಿಡಿಯೋ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ. ಬನ್ನಿ ಮತ್ತಷ್ಟು ತಡ ಮಾಡಲಾರದೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಇಲ್ಲಿ ಕೇಳ್ತಾ ಇರೋದು: ವಿಚ್ ಇಂಡಿಯನ್ ಸ್ಟೇಟ್ ಬಿಕಮ್ ದ ಫಸ್ಟ್ ಟು ಹೋಸ್ಟ್ ಸ್ಪೆಷಲೈಸ್ಡ್ ಎಐ ರಿಸರ್ಚ್ ಬಾಡಿ ವಿತ್ ದ ಇಂಡಿಯನ್ ಎಐ ರಿಸರ್ಚ್ ಆರ್ಗನೈಸೇಷನ್ ಸೆಟ್ ಟು ಬಿಕಮ್ ದ ಆಪರೇಷನಲ್ ಫ್ರಮ್ 1st ಜನವರಿ 2026. ಭಾರತೀಯ ಕೃತಕ ಬುದ್ಧಿಮತ್ತೆ ಸಂಶೋಧನಾ ಸಂಸ್ಥೆ ಜನವರಿ 1, 2026ರಿಂದ ಕಾರ್ಯವನ್ನು ಆರಂಭಿಸಲಿರುವ ವಿಶೇಷ ಎಐ ಸಂಶೋಧನಾ ಸಂಸ್ಥೆಯನ್ನು ಹೊಂದಿರುವ ಮೊದಲ ಭಾರತೀಯ ರಾಜ್ಯ ಯಾವುದಾಗ್ತದ ಅಂತ ಕೇಳ್ತಾ ಇದ್ದಾರೆ. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಇವಾಗ ಸದ್ಯದಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಟಾಪಿಕ್ ಯಾವುದಂದ್ರೆ ಎಐ ಅಲ್ವಾ. ಸೊ ಹಾಗಾದರೆ ಎಲ್ಲಿ ಸ್ಟಾರ್ಟ್ ಆಗ್ತದ ಈ ಒಂದು ಸಂಶೋಧನಾ ಸಂಸ್ಥೆ? ಆಪ್ಷನ್ಸ್ ಬಂದ್ಬಿಟ್ಟು ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್ ಮತ್ತೆ ತೆಲಂಗಾಣ. ಎಸ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗುಜರಾತ್ನಲ್ಲಿ ಆರಂಭಗೊಳ್ತಕ್ಕಂಥದ್ದು. ಎರಡನೇ ಪ್ರಶ್ನೆ: 29 ಡಿಸೆಂಬರ್ 2025ರಂದು ಅಸ್ಸಾಂನಲ್ಲಿ ಶ್ರೀಮಂತ್ ಶಂಕರ್ ದೇವರ ಜನ್ಮಸ್ಥಳವಾದ ಪುನರ್ನಿರ್ಮಿತ ಬತದ್ರೌ ಥಾನವನ್ನು ಯಾರು ಉದ್ಘಾಟಿಸಿದರು? ಓಕೆ, ತುಂಬಾ ಇಂಪಾರ್ಟೆಂಟ್ ಪರ್ಸನಾಲಿಟಿಗೆ ಸಂಬಂಧಪಟ್ಟಿರೋ ಪ್ರಶ್ನೆಗಳು ಕೂಡ. ಆಪ್ಷನ್ಸ್ ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಹಾಗೆ ಸರ್ಬಾನಂದ್ ಸೋನೋವಾಲ್ ಅಂತ ಕೊಟ್ಟಿದ್ದಾರೆ. ಸೊ ಯಾರು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಪ್ಲೇಸ್? ಬರ್ತ್ ಪ್ಲೇಸ್ ಆಫ್ ಯಾರ್ದು? ಶ್ರೀಮಂತ್ ಶಂಕರ ದೇವ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಮಿತ್ ಶಾ. ಅಮಿತ್ ಶಾ ಅವರು ಪ್ಲೇಸ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಮೂರನೇ ಪ್ರಶ್ನೆ: ಪಿಯೂಷ್ ಗೋಯಲ್ ಘೋಷಿಸಿದಂತೆ ಆಸ್ಟ್ರೇಲಿಯಾಗೆ ಭಾರತೀಯ ರಫ್ತುಗಳಿಗೆ 100% ಸುಂಕ ಮುಕ್ತ ಪ್ರವೇಶ ಯಾವ ದಿನಾಂಕದಿಂದ ಜಾರಿಗೆ ಬರಲಿದೆ? From which date did India implement 100% zero duty access for Indian exports to Australia under the tariff lines as announced by the Piyush Goyal? Options are 1st January 2026, 26th January 2026, 1st April 2026 and 15th August 2025. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವ ಉತ್ತರ ಜನವರಿ 1, 2026ರಿಂದ. ರೈಟ್, ಜನವರಿ 1, 2026ರಿಂದ 100% ಜೀರೋ ಡ್ಯೂಟಿ ಟು ದ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾಗೆ ಭಾರತೀಯ ರಫ್ತುಗಳಿಗೆ 100% ಸುಂಕ ಮುಕ್ತ, ಜನವರಿ 1, 2026. ಮುಂದಿನ ಪ್ರಶ್ನೆ: ಎಂಎಸ್ಎಂಇ ರಫ್ತುದಾರರಿಗೆ ಬಡ್ಡಿ ಸಮೀಕರಣ ಯೋಜನೆ ಇಂಟ್ರೆಸ್ಟ್ ಈಕ್ವಲೈಸೇಷನ್ ಸ್ಕೀಮ್ ರೂಪಾಯಿ ರಫ್ತು ಸಾಲದ ಮೇಲೆ ಎಷ್ಟು ಬಡ್ಡಿ ಸಬ್ಸಿಡಿ ನೀಡುತ್ತದೆ? ಇದಕ್ಕೆ 6 ವರ್ಷಗಳಲ್ಲಿ 5,181 ಕೋಟಿ ಬಜೆಟ್ನಲ್ಲಿ ಮೀಸಲಾಗಿದೆ. ಸೊ ಎಷ್ಟಪ್ಪ ಪರ್ಸೆಂಟೇಜ್? 1.5%, 2%, 2.75 ಹಾಗೆ 3.5% ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಿ ಇಸ್ ದ ರೈಟ್ ಆನ್ಸರ್, 2.75%. ಅರ್ಥ ಆಗ್ತಿದೆಯಲ್ಲ? ಎಂಎಸ್ಎಂಇ ರಫ್ತುದಾರರಿಗೆ ಬಡ್ಡಿ ಸಮೀಕರಣದ ಯೋಜನೆಯಲ್ಲಿ ರಫ್ತು ಸಾಲದ ಮೇಲೆ ಎಷ್ಟು ಬಡ್ಡಿ ಸಬ್ಸಿಡಿ ನೀಡುತ್ತಿದೆ ಎಂದರೆ 2.75% ಬಡ್ಡಿ ಸಬ್ಸಿಡಿಯನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ: ಉನ್ನತ ಶಿಕ್ಷಣದಲ್ಲಿ ಭಾರತೀಯ ಭಾಷೆಗಳ ಬಳಕೆಯನ್ನು ಬಲಪಡಿಸಲು ಏಪ್ರಿಲ್ 2026ರಲ್ಲಿ ಯಾವ ಯೋಜನೆಯನ್ನು ಎಐಸಿಟಿಇ ವಾಣಿ 3.0 ಎಂದು ಪ್ರಾರಂಭಿಸಲಾಯಿತು? ರೈಟ್, ಉನ್ನತ ಶಿಕ್ಷಣದಲ್ಲಿ ಭಾರತೀಯ ಭಾಷೆಗಳ ಬಳಕೆಯನ್ನು ಬಲಪಡಿಸುವ ಸಲುವಾಗಿ ಯಾವ ಯೋಜನೆ? ಡಿಜಿಟಲ್ ಇಂಡಿಯಾ ಭಾಷಿಣಿ ಆರ್ ಎಐಸಿಟಿಇ ವಾಣಿ 3.0, ಪಿಎಂಇ ವಿದ್ಯಾ ಹಾಗೆ ರಾಷ್ಟ್ರೀಯ ಭಾಷಾ ಮಿಷನ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಎಐಸಿಟಿಇ ವಾಣಿ 3.0, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಅಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇದೇ ಒಂದು ಯೋಜನೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ: ಏಪ್ರಿಲ್ 2026ರ ವೇಳೆಗೆ ಪಿಎಂ ಮುದ್ರಾ ಯೋಜನೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ ಬೆಂಬಲ ನೀಡುವ ಎಷ್ಟು ವರ್ಷಗಳನ್ನು ಪೂರ್ಣಗೊಳಿಸಿದೆ? ಪಿಎಂ ಮುದ್ರಾ ಯೋಜನೆ ಮಾರ್ಕ್ಡ್ ಹೌ ಮೆನಿ ಇಯರ್ಸ್ ಆಫ್ ಸಪೋರ್ಟಿಂಗ್ ಸ್ಮಾಲ್ ಅಂಡ್ ಮೈಕ್ರೋ ಎಂಟರ್ಪ್ರಿನರ್ಸ್ ಆಸ್ ಆಫ್ ಏಪ್ರಿಲ್ 2026? ಆಪ್ಷನ್ಸ್ ಆರ್ 9 ವರ್ಷ, 10 ವರ್ಷ, 11 ಹಾಗೆ 12 ವರ್ಷ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 11 ವರ್ಷಗಳು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಏಪ್ರಿಲ್ 2026ರವರೆಗೆ ಗಮನಿಸ್ತಾ ಹೋದಾಗ PM ಮುದ್ರಾ ಯೋಜನೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಿಗಳಿಗೆ 11 ವರ್ಷಗಳ ಪೂರ್ತಿಯಾಗಿರ್ತಕ್ಕಂಥದ್ದು. ಓಕೆ, 11 ವರ್ಷ ಪೂರ್ತಿಯಾಗಿರ್ತಕ್ಕಂಥದ್ದು, ಬೆಂಬಲ ನೀಡ್ತಕ್ಕಂಥದ್ದು 11 ವರ್ಷ ಪೂರ್ತಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಲಾಂಚ್ಡ್ ದ ಲಖ್ಪತಿ ಬೇಟಿಯಾ ಯೋಜನಾ? ಲಖ್ಪತಿ ಬೇಟಿಯಾ ಯೋಜನಾ ಏಪ್ರಿಲ್ 2026. ಏಪ್ರಿಲ್ 2026ರಲ್ಲಿ ಲಖ್ಪತಿ ಬೇಟಿಯಾ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಯಿತು? ಬಿಟಿಯಾ. ಆಪ್ಷನ್ಸ್ ಆರ್ ಉತ್ತರ ಪ್ರದೇಶ್, ದೆಹಲಿ, ಮಧ್ಯಪ್ರದೇಶ್ ಅಂಡ್ ಫೈನಲಿ ರಾಜಸ್ಥಾನ್. ಸರಿಯಾದ ಉತ್ತರ ಲಖ್ಪತಿ ಬೇಟಿಯಾ ಯೋಜನೆಯನ್ನ ದೆಹಲಿಯಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಆರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಇಟ್ ಸ್ಟಾರ್ಟೆಡ್ ಇನ್ ದೆಹಲಿ. ಯಾವುದು? ಲಖ್ಪತಿ ಬೇಟಿಯಾ ಯೋಜನಾ. ಮುಂದಿನ ಪ್ರಶ್ನೆ, ಮಾರ್ಚ್ 2026ರ ನೀತಿ ಬದಲಾವಣೆಯ ಪ್ರಕಾರ PM ಇ-ಡ್ರೈವ್ ನೀತಿಯು ಇವಿ ಪ್ರೋತ್ಸಾಹಧನವನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ಟಿಲ್ ವಿಚ್ ಇಯರ್ ಹ್ಯಾಸ್ ದ PM ಇ-ಡ್ರೈವ್ ಪಾಲಿಸೀಸ್ ಇವಿ ಇನ್ಸೆಂಟಿವ್ಸ್ ಬೀನ್ ಎಕ್ಸ್ಟೆಂಡೆಡ್ ಆಸ್ ಪರ್ ದ ಮಾರ್ಚ್ 2026 ಪಾಲಿಸಿ ಶಿಫ್ಟ್? ಆಪ್ಷನ್ಸ್ ಆರ್ 2026, 27, 28, 30. ವಿಸ್ತರಣೆ ಆಗಿರ್ತಕ್ಕಂಥದ್ದು 2028ರವರೆಗೆ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್, PM ಶ್ರಮ್ ಯೋಗಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ಎಷ್ಟು ಹೂಡಿಕೆ ಮಾಡುವ ಮೂಲಕ ತಿಂಗಳಿಗೆ 3,000 ಪಿಂಚಣಿಯನ್ನ ಪಡೆಯಬಹುದು? ಅಂಡರ್ PM ಶ್ರಮ್ ಯೋಗಿ ಮಾನ್ಧನ್ ಯೋಜನಾ, one can get a monthly pension of 3,000 by investing how much? ಆಪ್ಷನ್ಸ್ ಆರ್ 55 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, ಹಾಗೆ 500 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ, 55 ರೂಪಾಯಿ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲವೂ, ಮರೆಯುವಂಗಿಲ್ಲ. ಓಕೆ, ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅಡಿಯಲ್ಲಿ 55 ರೂಪಾಯಿಯನ್ನು ಹೂಡಿಕೆ ಮಾಡುವ ಮೂಲಕ ತಿಂಗಳಿಗೆ 3,000 ಪಿಂಚಣಿಯನ್ನು ಪಡೆಯಬಹುದಾಗಿರ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಾರ್ಚ್ 2026ರಲ್ಲಿ PM ಇಂಟರ್ನ್ಶಿಪ್ ಯೋಜನೆಯನ್ನು ಹೆಚ್ಚಿನ ಸ್ಟೈಪಂಡ್ ಮತ್ತು ಯಾವ ಹೊಸ ವಲಯಗಳ ಸೇರ್ಪಡೆಯೊಂದಿಗೆ ಪರಿಷ್ಕರಿಸಲಾಯಿತು? The PM internship scheme was revamped in 2026 with a higher stipend and additional of which new sectors? Options are agriculture sector, new tech sector, tourism sector and finally mining sector. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ, ಹೊಸ ತಂತ್ರಜ್ಞಾನ ವಲಯಗಳು, ನ್ಯೂ ಟೆಕ್ ಸೆಕ್ಟರ್. ಓಕೆ, ದ PM internship scheme was revamped in March 2026 with a higher stipend and additional sector known as new tech sector. ಅರ್ಥ ಆಗ್ತಿದ್ದಿಲ್ಲ? ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಮೊದಲ 10 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ. ಅರ್ಥ ಆಗ್ತಿದ್ದಿಲ್ಲ? ಸೊ ಇದೇ ರೀತಿಯಾಗಿ ಟಾಪ್ 10 ಕ್ವಶನ್ಸ್ಗಳು ಯಾವೆಲ್ಲ ಇಂಪಾರ್ಟೆಂಟ್ ಹಾಗೆ ಇಂಟ್ರೆಸ್ಟಿಂಗ್ ಎಕ್ಸಾಮ್ಗೆ ಕೇಳೋ ಸಾಧ್ಯತೆಗಳು ಇರ್ತಾವಲ್ಲ, ಅವುಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇರ್ತೀನಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಕರೆಂಟ್ ಅಫೇರ್ಸ್ ಅಷ್ಟೇ ಅಂತಲ್ಲ, ನಮ್ಮ ಚಾನಲಲ್ಲಿ ಬೇರೆ ಬೇರೆ ವಿಷಯಗಳ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬೋದು. ಈ ಪೇಪರ್ 2 ಅಂತ ಏನು ನಡೆಸ್ತಾರಲ್ಲ, ವಿಲೇಜ್ ಅಕೌಂಟ್ ಆಫೀಸರ್ ಎಕ್ಸಾಮ್ಗೆ, ಅದಕ್ಕೆ ಸಂಬಂಧಪಟ್ಟಿರುವ ಹಲವಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಇದ್ದಾವೆ. ಅಫ್ಕೋರ್ಸ್ ಮುಂದೆ ಕೂಡ ಬರ್ತಾ ಹೋಗ್ತಾವೆ. ಕಂಪ್ಲೀಟ್ ಇಂಗ್ಲಿಷ್ ಆಗಿರ್ಬೋದು, ಕಂಪ್ಲೀಟ್ ಕಂಪ್ಯೂಟರ್ ಆಗಿರ್ಬೋದು, ಹಾಗೆ ಕಂಪ್ಲೀಟ್ ಆಗಿ ಕನ್ನಡ ವ್ಯಾಕರಣ ಆಗಿರ್ಬೋದು, ಅವೆಲ್ಲನೂ ಕೂಡ ನಾನು ಮ್ಯಾರಥಾನ್ ರೀತಿಯಲ್ಲಿ ಅಥವಾ ಪಾರ್ಟ್ ವೈಸ್ಗಳಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನ ಎಲ್ಲವನ್ನು ರೆಡಿ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಕನ್ನಡಕ್ಕೆ ಸಂಬಂಧಪಟ್ಟಿರೋ ಪ್ಲೇ ಲಿಸ್ಟನ್ನು ನೋಡ್ಬೋದು, ಕಂಪ್ಯೂಟರ್ಗೆ ಸಂಬಂಧಪಟ್ಟಿರೋದು ರೈಟ್, ಹಾಗೆ ಈ ನಮ್ಮ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಆಲ್ರೆಡಿ ಇದಾವೆ, ನೋಡ್ಕೋಬಹುದು. ನಿಮ್ಗೆ ಏನಾದರೂ ಕಷ್ಟ ಆಗ್ತಾ ಇತ್ತಂದ್ರೆ ಯಾವುದಾದ್ರೂ ಟಾಪಿಕ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ಅವುಗಳ ಮೇಲೆ ಕೂಡ ವಿಡಿಯೋ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.